ನಮಸ್ಕಾರ ಸ್ನೇಹಿತರೆ, ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಪವಿತ್ರ ಕ್ಷೇತ್ರವಾದ ಸಾಲಿಗ್ರಾಮದಲ್ಲಿದ್ದೇವೆ. ಈ ಕ್ಷೇತ್ರವನ್ನು ಕರ್ನಾಟಕದ ದಕ್ಷಿಣ ಬದರಿ ಎಂದೇ ಕರೆಯಲಾಗುತ್ತದೆ. ಸುಮಾರು 1000 ವರ್ಷಗಳ ಹಿಂದೆ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿ ನೆಲೆಸಿ ತಪಸ್ಸು ಮಾಡಿದ್ದ ಪವಿತ್ರ ಭೂಮಿ ಇದು. ಇಲ್ಲಿನ ಮುಖ್ಯ ಆಕರ್ಷಣೆ ಎಂದರೆ ಮುಕ್ಕಣ್ಣ ಯೋಗ ನರಸಿಂಹಸ್ವಾಮಿ. ಲೋಕ ಕಲ್ಯಾಣಕ್ಕಾಗಿ ತನ್ನ ಉಗ್ರರೂಪವನ್ನು ಬಿಟ್ಟು ಶಾಂತಚಿತ್ತನಾಗಿ 3 ಕಣ್ಣುಗಳೊಂದಿಗೆ ಯೋಗ ಮುದ್ರೆಯಲ್ಲಿ ಇಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಭಕ್ತರ ಕಷ್ಟಗಳನ್ನು ನಿವಾರಿಸುವ ಈ ಸುಂದರ ದೇವಾಲಯದ ಇತಿಹಾಸ ಮತ್ತು ಪವಾಡಗಳ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ KR ನಗರ್ ತಾಲೂಕಿನ ಸಾಲಿಗ್ರಾಮದಲ್ಲಿರುವ ಶ್ರೀ ಯೋಗಾನರಸಿಂಹ ಸ್ವಾಮಿ ದೇವಾಲಯವು ಅತ್ಯಂತ ಪುರಾತನ ಮತ್ತು ಐತಿಹಾಸಿಕ ಪ್ರಸಿದ್ಧಿಯನ್ನು ಹೊಂದಿರುವ ಪುಣ್ಯಕ್ಷೇತ್ರವಾಗಿದೆ. ಈ ದೇವಾಲಯದ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳು ಇಲ್ಲಿವೆ. 1. ಇತಿಹಾಸ ಮತ್ತು ಹಿನ್ನೆಲೆ. ರಾಮಾನುಜಾಚಾರ್ಯರ ಭೇಟಿ. ಸುಮಾರು 11ನೇ ಶತಮಾನದಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ನೆಲೆಸಿದ್ದರು ಎಂದು ಹೇಳಲಾಗುತ್ತದೆ. ಅವರು ಇಲ್ಲಿ ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ್ದರು ಎನ್ನಲಾಗಿದೆ. ಮೈಸೂರು ಜಿಲ್ಲೆಯ ಸಾಲಿಗ್ರಾಮದ ಶ್ರೀ ಯೋಗಾನರಸಿಂಹ ಸ್ವಾಮಿ ದೇವಾಲಯದ ಬಗ್ಗೆ ಇನ್ನೂ ಕೆಲವು ಆಸಕ್ತಿದಾಯಕ ಮತ್ತು ಐತಿಹಾಸಿಕ ಮಾಹಿತಿಗಳು ಇಲ್ಲಿವೆ. 1. ಮುಕ್ಕಣ್ಣ ನರಸಿಂಹನ ರಹಸ್ಯ. ಸಾಮಾನ್ಯವಾಗಿ ನರಸಿಂಹಸ್ವಾಮಿಯ ವಿಗ್ರಹಗಳಿಗೆ 2 ಕಣ್ಣುಗಳಿರುತ್ತವೆ. ಆದರೆ ಇಲ್ಲಿನ ವಿಗ್ರಹಕ್ಕೆ ಹಣೆಗಣ್ಣು ಸೇರಿದಂತೆ 3 ಕಣ್ಣುಗಳಿವೆ. ಐತಿಹ್ಯ: ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ನರಸಿಂಹಸ್ವಾಮಿಯು ಅತ್ಯಂತ ಉಗ್ರ ರೂಪದಲ್ಲಿದ್ದನು. ಲೋಕದ ಹಿತದೃಷ್ಟಿಯಿಂದ ಸ್ವಾಮಿಯನ್ನು ಶಾಂತಗೊಳಿಸಲು ಪ್ರಾರ್ಥಿಸಿದಾಗ ಸ್ವಾಮಿಯು ತನ್ನ ಕೋಪವನ್ನೆಲ್ಲ ತನ್ನ 3ನೇ ಕಣ್ಣಿನಲ್ಲಿ ಅಡಗಿಸಿ ಇಲ್ಲಿ ಯೋಗ ಮುದ್ರೆಯಲ್ಲಿ ನೆಲೆಸಿದನು ಎಂಬ ನಂಬಿಕೆಯಿದೆ. 2. ಶ್ರೀ ರಾಮಾನುಜಾಚಾರ್ಯರ ಪವಾಡ. ಈ ಕ್ಷೇತ್ರಕ್ಕೂ ಶ್ರೀ ರಾಮಾನುಜಾಚಾರ್ಯರಿಗೂ ಅವಿನಾಭಾವ ಸಂಬಂಧವಿದೆ. ವಿರೋಧ ಶಮನ. ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದಾಗ ಸ್ಥಳೀಯರಿಂದ ವಿರೋಧ ವ್ಯಕ್ತವಾಯಿತು. ಆಗ ಅವರು ತಮ್ಮ ಶಿಷ್ಯರಾದ ವಡುಗ ನಂಬಿ ಮೊದಲಿಯಾಂಡಾನ್ ಅವರನ್ನು ಕರೆದು ಅವರು ಕಾಲು ತೊಳೆದ ನೀರನ್ನು ಶ್ರೀಪಾದ ತೀರ್ಥ ಗ್ರಾಮದ ಕೆರೆಗೆ ಸೇರಿಸಲು ಹೇಳಿದರು. ಆ ನೀರನ್ನು ಕುಡಿದ ಗ್ರಾಮಸ್ಥರಲ್ಲಿ ಬದಲಾವಣೆಯಾಗಿ ಅವರೆಲ್ಲರೂ ರಾಮಾನುಜಾಚಾರ್ಯರ ಶಿಷ್ಯರಾದರು ಎಂಬ ಕಥೆಯಿದೆ. ಜೈನ ರಾಜನ ಮತಾಂತರ. ಐತಿಹಾಸಿಕ ದಾಖಲೆಗಳ ಪ್ರಕಾರ ಹೊಯ್ಸಳ ರಾಜ ಬಿಟ್ಟಿದೇವನು ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನನಾದ ಘಟನೆಗೂ ಈ ಪ್ರಾಂತ್ಯದ ಸಂಪರ್ಕವಿದೆ ಎಂದು ಹೇಳಲಾಗುತ್ತದೆ. ಆದರೆ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದಾಗ ಅವರು ತಂದಿದ್ದ ಪವಿತ್ರವಾದ ಸಾಲಿಗ್ರಾಮ ಶಿಲೆಗಳನ್ನು ಇಲ್ಲಿನ ಕೆರೆಯಲ್ಲಿ ತೊಳೆದರು. ಈ ಕಾರಣದಿಂದಾಗಿ ಈ ಗ್ರಾಮಕ್ಕೆ ಸಾಲಿಗ್ರಾಮ ಎಂಬ ಹೆಸರು ಬಂದಿತು ಎಂಬ ಪ್ರತೀತಿ ಇದೆ. ಇಂದಿಗೂ ಆ ಕೆರೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. 2. ವಡುಗನಂಬಿ ಮತ್ತು ಶ್ರೀಪಾದ ತೀರ್ಥದ ಮಹಿಮೆ. ದೇವಸ್ಥಾನದ ಪ್ರವೇಶ ದ್ವಾರದ ಬಳಿ ಒಂದು ಸಣ್ಣ ಹೊಂಡದಂತಹ ಜಾಗವಿದೆ. ಇದನ್ನು ಶ್ರೀಪಾದ ತೀರ್ಥ ಎನ್ನಲಾಗುತ್ತದೆ. ರಾಮಾನುಜಾಚಾರ್ಯರ ಪರಮ ಶಿಷ್ಯರಾದ ವಡುಗ ನಂಬಿಯವರು ತಮ್ಮ ಗುರುವಿನ ಪಾದಗಳನ್ನು ತೊಳೆದ ನೀರು ಇದು. ವಿಶೇಷವೆಂದರೆ ಇಲ್ಲಿನ ದೇವಸ್ಥಾನದಲ್ಲಿ ಭಕ್ತರಿಗೆ
ನೀಡುವ ತೀರ್ಥವು ಈ ಹೊಂಡದ ನೀರಾಗಿರುತ್ತದೆ. ಈ ತೀರ್ಥವನ್ನು ಸೇವಿಸಿದರೆ ಮನಸ್ಸಿನ ಕಲ್ಮಶಗಳು ದೂರವಾಗಿ ಭಕ್ತಿ ಜಾಗೃತವಾಗುತ್ತದೆ ಎಂಬ ಗಾಢ ನಂಬಿಕೆ ನರಸಿಂಹ. ಈ ದೇವಾಲಯದಲ್ಲಿರುವ ನರಸಿಂಹ ಸ್ವಾಮಿಯ ವಿಗ್ರಹಕ್ಕೆ 3 ಕಣ್ಣುಗಳಿವೆ. ಆದ್ದರಿಂದ ಈ ಸ್ವಾಮಿಯನ್ನು ಮುಕ್ಕಣ್ಣ ಯೋಗ ನರಸಿಂಹ ಎಂದು ಕರೆಯುತ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಸ್ವಾಮಿಯು ತನ್ನ ಉಗ್ರ ರೂಪವನ್ನು ಬಿಟ್ಟು ಯೋಗ ಭಂಗಿಯಲ್ಲಿ ಇಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ. ಬಗ್ಗೆ ಮಾಹಿತಿ ನೀಡುತ್ತವೆ. ಇಲ್ಲಿನ ನರಸಿಂಹ ಸ್ವಾಮಿಯ ವಿಗ್ರಹವು ಸುಮಾರು 2.5 ಅಡಿ ಎತ್ತರವಿದ್ದು ಸಾಲಿಗ್ರಾಮದ ದ್ವಾದಶ ನಾಮಗಳು. ರಾಮಾನುಜಾಚಾರ್ಯರು ಇಲ್ಲಿ ನೆಲೆಸಿದ್ದ ಸಮಯದಲ್ಲಿ 12 ಪ್ರಮುಖ ಶಿಷ್ಯರನ್ನು ದಾಸರು ಸಿದ್ಧಪಡಿಸಿದರು ಎಂದು ಹೇಳಲಾಗುತ್ತದೆ. ಇದನ್ನು ನೆನಪಿಸುವಂತೆ ದೇವಾಲಯದ ಸುತ್ತಮುತ್ತಲ ಪರಿಸರದಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದ ಆಚರಣೆಗಳು ಇಂದಿಗೂ ಜೀವಂತವಾಗಿವೆ. 5. ಭೇಟಿ ನೀಡಲು ಸುಸಮಯ ಆಚರಣೆಗಳು. ನರಸಿಂಹ ಜಯಂತಿ. ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಬರುವ ನರಸಿಂಹ ಜಯಂತಿಯಂದು ಇಲ್ಲಿ ಅದ್ದೂರಿ ರಥೋತ್ಸವ ಮತ್ತು ವಿಶೇಷ ಪೂಜೆಗಳು ನಡೆಯುತ್ತವೆ. ಧನುರ್ಮಾಸ, ಮಾರ್ಗಶಿರ ಮಾಸದ ಡಿಸೆಂಬರ್ ಜನವರಿ ಧನುರ್ಮಾಸ ಪೂಜೆಯ ಸಮಯದಲ್ಲಿ ದೇವಾಲಯವು ವಿಶೇಷ ಅಲಂಕಾರದಿಂದ ಕೂಡಿರುತ್ತದೆ. ಧನುರ್ಮಾಸ ಪೂಜೆಯ ಸಮಯದಲ್ಲಿ ದೇವಾಲಯವು ವಿಶೇಷ ಅಲಂಕಾರದಿಂದ ಕೂಡಿರುತ್ತದೆ. ಪವಿತ್ರ ಸನ್ನಿಧಿ. ಸಾಲಿಗ್ರಾಮ ಪಾದಸ್ಪರ್ಶದಿ ಪುನೀತವಾದ ನೆಲವಿದು. ರಾಮಾನುಜರ ತಪಸ್ಸಿನ ಪುಣ್ಯ ತಾಣವಿದು. ಕಣ್ಣಯೋಗ ನರಸಿಂಹನ ಪವಿತ್ರ ಸನ್ನಿಧಿ. ಶ್ರೀಪಾದ ತೀರ್ಥ ರಾಮಾನುಜಾಚಾರ್ಯರು ಈ ಗ್ರಾಮಕ್ಕೆ ಬಂದಾಗ ಕುಡಿಯುವ ನೀರಿನ ಸಮಸ್ಯೆ ಇತ್ತು.
ಆಗ ಅವರು ಭೂಮಿಗೆ ಪಾದ ಊರಿದಾಗ ಅಲ್ಲಿಂದ ನೀರಿನ ಧಾರೆ ಚಿಮ್ಮಿತು ಎಂಬ ಐತಿಹ್ಯವಿದೆ. ಇದನ್ನು ಶ್ರೀಪಾದ ತೀರ್ಥ ಎಂದು ಕರೆಯಲಾಗುತ್ತದೆ. ಇಂದಿಗೂ ಭಕ್ತರು ಈ ತೀರ್ಥವನ್ನು ಅತ್ಯಂತ ಪವಿತ್ರವೆಂದು ಭಾವಿಸುತ್ತಾರೆ. ಪಾದಸ್ಪರ್ಶದಿ ಪುನೀತವಾದ ನೆಲವಿದು, ರಾಮಾನುಜರ ತಪಸ್ಸಿನ ಪುಣ್ಯ ತಾಣವಿದು. ಮುಕ್ಕಣ್ಣ ಯೋಗ ನರಸಿಂಹನ ಪವಿತ್ರ ಸನ್ನಿಧಿ.